ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ನೋಡಿ, ನನ್ನ ಹೆಂಡತಿ ಬಸರಿ ಆಗಿದ್ದಾಳೆ. ಈಗ 5 ತಿಂಗಳು ಕಳೆದಿದೆ. ಅದಕ್ಕೆ ತಾಯಿ ಕಾರ್ಡು ಮತ್ತು ಫುಡ್ ತಗೊಂಡೋಗಿ ಅಂತ ಕೇಳ್ತಿದ್ದಾರೆ. ಹಾಗೆ ನಾವು ಅಂಗನವಾಡಿಗೆ ಹೋಗ್ತಾ ಇದ್ದೇವೆ. ಈಗ ಯಾರ್ದೋ ಫೋನ್ ಬಂತು, ಮತ್ತೆ ಮಾಡ್ತೇನೆ. 7 months later. Second trimester ಅಲ್ಲಿ ಬೇಬಿ ಕಿಕ್ ಸ್ವಲ್ಪ ಫೀಲ್ ಆಗಿತ್ತು, ಬಟ್ third trimester is when it actually starts actively. I don't know if all the babies are the same. ನನ್ನ ಒಬ್ರು ಕಸಿನ್ ಹೇಳಿದ್ರು that her baby was not so active in the belly. ಹೊರಗಡೆ she is active, but ನನಗಂತೂ it was ಡಾಕ್ಟರ್ ಹೇಳಿದ್ದು ಬೇಬಿ ಕಿಕ್ಸ್ ಅನ್ನ ಕೌಂಟ್ ಮಾಡಲಿಕ್ಕೆ. ಅವ್ರು ಹೇಳಿದ ಕೌಂಟಿಂಗ್ ವಿದಿನ್ 15 minutes ಬರಬೇಕು ಅಂತ ಹೇಳಿದ್ದು, ನನಗೆ ವಿದಿನ್ 5 minutes ಬರ್ತಾ ಇತ್ತು ಆ ಕೌಂಟ್. ಸೊ ವೆರಿ ಆ್ಯಕ್ಟಿವ್. ಇವನ್ ಎಟ್ ನೈಟ್ ದಿನ ಹೋಗ್ತಾ ಹೋಗ್ತಾ ಮಾರ್ನಿಂಗ್ ಟೈಮಲ್ಲೂ ಬೇಬಿ ಕಿಕ್ಸ್ ಪ್ಲಸ್ ಹಿಕಪ್ಸ್ ಕೂಡ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಟ್ ವಾಸ್ ನೈಸ್ ಕೌಂಟ್ ಮಾಡೋದು ಅದೆಲ್ಲ. ಆ್ಯಂಡ್ ನನಗೇನು ತೊಂದರೆ ಅಂತ ಆಗ್ತಿರ್ಲಿಲ್ಲ ಅದರಿಂದಾಗಿ. ಇಟ್ ವಾಸ್ ನಾಟ್ ಅನಾಯಿಂಗ್ ಆರ್ ಎನಿಥಿಂಗ್, ಇಟ್ ವಾಸ್ ಜಸ್ಟ್ ಅಲಾಟ್. ದಿನ ಬೆಳಿಗ್ಗೆ ಅಥವಾ ಯಾವುದಾದ್ರೂ ಆ್ಯಕ್ಟಿವ್ ಇರೋ ಟೈಮಲ್ಲಿ ನಮ್ಮ ಕೆಲಸ ಎಲ್ಲ ಬಿಟ್ಟು, ಅಂದರೆ ಆಫೀಸ್ ಕೆಲಸ ಬಿಟ್ಟು ಹೊರಗಡೆಯಿಂದ ನಮಗೆ ಆ ಬೇಬಿ ಕಿಕ್ ಮೂಮೆಂಟ್ನ ನೋಡೋದೇ ಒಂಥರ ಖುಷಿ ವಿಷಯ ಆಗಿತ್ತು. ಸುಮಾರು ವಿಡಿಯೋ ಕೂಡ ಮಾಡಿದ್ದೀವಿ. ಒಂದೆರಡು ವಿಡಿಯೋ ಈ ವಿಡಿಯೋದೊಟ್ಟಿಗೆ ಪ್ಲೇ ಆಗ್ತಾ ಇರುತ್ತೆ ಇವಾಗ. ಆ್ಯಂಡ್ ಥರ್ಡ್ ಟ್ರೈಮೆಸ್ಟರಲ್ಲಿ ವೆಯ್ಟ್ ಗೇನ್ ಆಗಿ ನೀವು ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ವೆಯ್ಟ್ ಇರ್ತೀರೋ ಎಂಡಿಂಗ್ ಆಗಬೇಕಾದ್ರೆ ಡಿಪೆಂಡ್ಸ್. ಅದು 9 to 13 kgs ಹೆಲ್ದಿ ವೆಯ್ಟ್ ಅಂತ ಡಾಕ್ಟರ್ ಹೇಳ್ತಾರೆ. ಆದರೆ ಕೆಲವು ಜನ 15-20 kg ಗೇನ್ ಆದವರು ಇದ್ದಾರೆ. ಡಿಪೆಂಡ್ಸ್ ಆನ್ ಅವರ ಬಾಡಿ ಇದರ ಮೇಲೆ ಹೋಗುತ್ತೆ. ಫಾರ್ ಸಮ್ ಪೀಪಲ್ ಎಡಿಮಾ ಎಲ್ಲ ಜಾಸ್ತಿ ಇರುತ್ತೆ, ನೀರು ತುಂಬೋದು ಅದು ಇದು. ನನಗೆ ಇರಲ್ಲ ಅಂದ್ಕೊಂಡಿದ್ದೆ, ಅಮ್ಮಂಗೆ ಇರಲಿಲ್ಲ. ಬಟ್ ಆ್ಯಕ್ಚುಲಿ ಲಾಸ್ಟ್ ಒಂದು 2 weeks, ಡೆಲಿವರಿಗಿಂತ ಮುಂಚೆ 2 weeksಲ್ಲಿ ಸಡನ್ ಸ್ಟ್ರೆಚ್ ಮಾರ್ಕ್ ಸ್ಟಾರ್ಟ್ ಆಯಿತು, ಕಾಲು ದಪ್ಪ ಆಗೋದು ಸ್ಟಾರ್ಟ್ ಆಯಿತು. ಬಟ್ ಅದರ್ ದೆನ್ ದ್ಯಾಟ್ ಸಿಮ್ಟಮ್ಸ್ ಇತ್ತು. ಥರ್ಡ್ ಟ್ರೈಮೆಸ್ಟರ್ ಬಂದಾಗ ಒಂದು ಸ್ವಲ್ಪ ಬ್ಯಾಕ್ ಏಕ್, ಟೋ ಕ್ರಾಮ್ಸ್, ರಾತ್ರಿ ಸಡನ್ ಕ್ರಾಮ್ಸ್ ಬರೋದು ಎಲ್ಲ. ನಮ್ಮ ಬೆಡ್ಡಲ್ಲಿ ನಮ್ಮಿಬ್ರಿಗಿಂತ ಜಾಸ್ತಿ ಒಂದಷ್ಟು ಪಿಲ್ಲೋಗಳೇ ಇತ್ತು ನನ್ನ ಸುತ್ತ. ನಮ್ಮ ಬೆಡ್ಡಲ್ಲಿ ನಮ್ಮಿಬ್ರಿಗಿಂತ ಜಾಸ್ತಿ ಒಂದಷ್ಟು ಪಿಲ್ಲೋಗಳೇ ಇತ್ತು ನನ್ನ ಸುತ್ತ. ಆ್ಯಂಡ್ ಥರ್ಡ್ ಟ್ರೈಮೆಸ್ಟರ್ ಕೂಡ ಒಂದು ಸ್ಕ್ಯಾನ್ ಮಾಡೋದಕ್ಕೆ ಹೇಳ್ತಾರೆ ಡಾಕ್ಟ್ರು. ಅದು ನಾಟ್ ಕಂಪಲ್ಸರಿ, ಬಟ್ ಬೆಳವಣಿಗೆ ಆಗಿದೆಯಾ ಮಗುವಿಂದು ಅಂತ ನೋಡೋದಕ್ಕೆ 30 weeks ಕಳೆದ್ಮೇಲೆ ಯೂಶಲಿ 33-34 weeks ಮಧ್ಯದಲ್ಲಿ ಹೇಳ್ತಾರೆ. ಬೆಳವಣಿಗೆ ಆಲ್ಸೋ ಇಫ್ ದ ಬೇಬಿ ಹ್ಯಾಸ್ ಟರ್ನ್ಡ್ ಪೊಸಿಷನಿಗೆ ಬಂದಿದೆಯಾ, ತಲೆ ಕೆಳಗಾಗಿದೆಯಾ ಅಂತ ಅದು ನೋಡ್ಲಿಕ್ಕೆ. ನಮ್ಮ ಡಾಕ್ಟ್ರಿಗೆ ಆ್ಯಕ್ಚುಲಿ ನಾನು ಒಟ್ಟು ಫೀಲ್ ಮಾಡಿನೇ ಶಿ ನ್ಯೂ ಓಕೆ ಟರ್ನ್ ಆಗಿದೆ ಅಂತ. ಐ ಡೋಂಟ್ ನೋ ಹೌ ಶಿ ಗಾಟ್ ಟು ನೋ, ಬಟ್ ಸ್ಕ್ಯಾನಿಂಗ್ ಕೂಡ ಮಾಡಿದ್ರು, ಅದರಲ್ಲಿ ಕೂಡ ಕಾಣಿಸ್ತು ತಲೆ ಕೆಳಗಾಗಿದೆ ಅಂತ. ಆ್ಯಂಡ್ ಈ ಥರ್ಡ್ ಟ್ರೈಮೆಸ್ಟರಲ್ಲೇ ಇವಳ ಸೀಮಂತ ಕೂಡ ಇತ್ತು. ಸೀಮಂತನೂ ನಾವು ಮಂಗಳೂರಲ್ಲೇ ಸ್ವಲ್ಪ ಕಮ್ಮಿ ಜನನ ಕರೆದು ಚೆನ್ನಾಗಿ ಮಾಡಿದ್ವಿ. ಯಾಕೆಂದರೆ ತುಂಬ ಸುಸ್ತಾಗುತ್ತೆ ಆ ಟೈಮಲ್ಲಿ. ಜನ ಜಾಸ್ತಿ ಬಂದಷ್ಟು ಅವರು ಇವರು ಮಾತಾಡಿಸಿ ತುಂಬ ಟಯರ್ಡ್ ಆಗೋ ಸಿಚುವೇಶನ್. ಸೊ ಹಾಗಾಗಿ ನಾವು ಸ್ವಲ್ಪ ಲಿಮಿಟೆಡ್ ಜನಗಳಿಗೆ ಹೇಳಿ ಶಾಸ್ತ್ರೋಕ್ತವಾಗಿ ನಾವು ಮಾಡಿದ್ವಿ. ಅದರ ವಿಡಿಯೋ ಕೂಡ ನಾವು ನಮ್ಮ ಚಾನಲಲ್ಲಿ ಹಾಕ್ತೀವಿ, ನೀವು ಅದನ್ನು ಕೂಡ ನೋಡ್ಬೋದು. ಥರ್ಡ್ ಟ್ರೈಮೆಸ್ಟರ್ಲಿ ಡಯಟ್ ರೆಸ್ಟ್ರಿಕ್ಷನ್ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ನಾಟ್ ಜಸ್ಟ್ ಫಾರ್ ಶುಗರ್ ಆರ್ ಮೈ ವೇಟ್, ಆಲ್ಸೋ ಬೇಬೀಸ್ ವೇಟ್. ನಾನು ಜಾಸ್ತಿ ಶುಗರ್ ಐಟಮ್ಸ್ ಆರ್ ಫ್ರೈಡ್ ಅಂಥದ್ದೆಲ್ಲ ತಿಂದಷ್ಟು ಬೇಬೀಸ್ ವೇಟ್ ಗೇನ್ ಜಾಸ್ತಿ ಸಡನ್ ಆಗುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ನಂಗೆ ನಾರ್ಮಲ್ ಡೆಲಿವರಿ ಕಷ್ಟ ಆಗ್ಬೋದು ಅಂತ ಡಾಕ್ಟರ್ ಹೇಳಿದರು. ಸೊ ಲಾಟ್ ಆಫ್ ಡಯಟ್ ರೆಸ್ಟ್ರಿಕ್ಷನ್ಸ್ ಫಾರ್ ದ್ಯಾಟ್. ಮತ್ತು ಲಾಸ್ಟಿಗೆ ಆಗ್ತಾ ನನ್ನ ಅಮ್ಮಂದು ನಂದು ಎಲ್ಲ ಪ್ಲಾನಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಕಬೋರ್ಡ್ಸನ್ನು ಖಾಲಿ ಮಾಡೋದು, ಬೇಬಿ ಕ್ಲೋತ್ಸಿಗೆ ಜಾಗ ಬೇಕು ಅಂತ. ಮತ್ತು ಇವನು ಅಮ್ಮ ಎಲ್ಲ ಜಾಸ್ತಿ ಮನೇಲೇ ಇರೋದು. ಲೈಕ್ ಸಡನ್ ನನಗೇನಾರು ಆದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಜನ ಬೇಕು ಅಂತ. ಸೊ ಅಮ್ಮ ಟ್ರಾವೆಲ್ ಎಲ್ಲ ಸ್ಟಾಪ್ ಮಾಡಿದ್ಲು. ಹಾಗೆ ಸೊ ಲಾಟ್ ಆಫ್ ಸಪೋರ್ಟ್ ಸಿಸ್ಟಮ್ ಇಸ್ ರಿಕ್ವೈರ್ಡ್. ಅಲ್ಲಿ ನನ್ನ ಪೇರೆಂಟ್ಸ್ ಕೂಡ, ಇಲ್ಲಿ ಇವನ್ ಪೇರೆಂಟ್ಸ್ ಕೂಡ, ಎವ್ರಿಬಡಿ ಈಸ್ ಆಲ್ವೇಸ್ ಬಿನ್ ದೇರ್. ಸೊ ಈವನ್ ಆಫ್ಟರ್ ದ ಬೇಬಿ ವಾಸ್ ಬಾರ್ನ್, ಈವನ್ ಬಿಫೋರ್. ಸೊ ದ್ಯಾಟ್ ಈಸ್ ವೆರಿ ಹೆಲ್ಪ್ಫುಲ್. ಇದ್ದಷ್ಟು ಒಳ್ಳೆಯದೇ. ಆಫ್ಟರ್ 37 ವಾರ 37 weeks ಆದಮೇಲೆ ಡೆಲಿವರಿ ಆದರೆ ಇಟ್ಸ್ ಅ ನಾರ್ಮಲ್ ಡೆಲಿವರಿ ಅಂತ ಡಾಕ್ಟರ್ ಹೇಳ್ತಾರೆ. ಆ್ಯಂಡ್ ಮಗುವಿನ ವೆಯ್ಟು 2.5 kg ಜಾಸ್ತಿ ಇರಬೇಕು. ಅದರಿಂದ ಕೆಳಗಡೆ ಇದ್ರೆ ಅಂಡರ್ ವೆಯ್ಟಿಗೆ ಹೋಗಿ ಮಗುವಿನ ಹುಟ್ಟಿದ ತಕ್ಷಣ ನಿಕ್ಕಿಯುಗ ಹಾಕಿ
2.5 ಕ್ರಾಸ್ ಆಗೋವರೆಗೂ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಮಗುನ ವೇಟ್ 3.5 ಇಂದೆಲ್ಲ ಜಾಸ್ತಿಗಿದ್ರೆ ನಾರ್ಮಲ್ ಡೆಲಿವರಿ ಕಷ್ಟ ಆಗುತ್ತೆ. ಸೊ ಅವರೇ ಸಿಸೇರಿಯನ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ಆಲ್ಸೋ ಅ ಲಾಂಗರ್ ರಿಕವರಿ ಇನ್ ದ ಹಾಸ್ಪಿಟಲ್ ಫಾರ್ ಯು, ನಾಟ್ ಫಾರ್ ದ ಬೇಬಿ. ಡೆಲಿವರಿ ಡೇ ಬಗ್ಗೆ ಹೇಳೋದಾದರೆ ದ್ಯಾಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಬೆಳಿಗ್ಗೆ 9 ಗಂಟೆಗೆ ಐ ಹ್ಯಾಡ್ ಸಮ್ ಬ್ಲೀಡಿಂಗ್. ಅದಕ್ಕೆ ಡಾಕ್ಟರಿಗೆ ಕಾಲ್ ಮಾಡಿದ್ವಿ. ಅವ್ರು ಹೇಳಿದ್ರು ತಿಂಡಿ ತಿಂದ್ಕೊಂಡು ಒಂದು ಅರೌಂಡ್ 30-45 ಮಿನಿಟ್ಸಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆಗಿ ನಾನು ಕೂಡ ಬರ್ತೀನಿ ಅಂತ ಹೇಳಿದ್ರು. ಸೊ that day we had breakfast, we went to the hospital. ಅಲ್ಲಿ ನನಗಿನ್ನ ಪೇನ್ ಸ್ಟಾರ್ಟ್ ಆಗಿರಲಿಲ್ಲ, ಲೈಟ್ ಕ್ರಾಂಪ್ಸ್ ಇತ್ತು, ಲೈಟ್ ಕಾಂಟ್ರಾಕ್ಷನ್ಸ್ ಇತ್ತು ಅಂತ ಅವ್ರು ಹೇಳಿದ್ರು. ಐ ಡಿಡ್ಂಟ್ ರಿಯಲೈಸ್ ವಾಟ್ ಇಟ್ ಮೆಂಟ್ ಎಟ್ ದಟ್ ಟೈಮ್. ಅಲ್ಲಿಂದ ಡಾಕ್ಟರ್ ಚೆಕಪ್ ಆಗಿ ಅವ್ರು ಆವಾಗಲೇ ಹೇಳಿದ್ರು ಈವ್ನಿಂಗ್ ಟೈಮಲ್ಲಿ ಆಗ್ಬೋದು ಡೆಲಿವರಿ, ಸೊ ಎಂಟೈರ್ ಡೇ ಇಲ್ಲೇ ಇರಬೇಕಾಗತ್ತೆ ಅಂತ. ಅದಾಗಿ ಮಧ್ಯಾಹ್ನ ಪೇನ್ ಸ್ಟಾರ್ಟ್ ಆಯಿತು ಸ್ವಲ್ಪ ಜಾಸ್ತಿ ಆಗಲಿಕ್ಕೆ. ಆಫ್ಟರ್ ಲಂಚ್ ಐ ಹ್ಯಾಡ್ ಎನ್ ಎನಿಮಾ, ಮತ್ತು ಪೇನ್ ವಾಸ್ ಗೆಟಿಂಗ್ ವರ್ಸ್. ಅವರು ಆಲ್ಸೋ ಇಂಜೆಕ್ಷನ್ಸ್ ಕೊಟ್ಟಿದ್ರು ಫಾರ್ ಆಗ್ಮೆಂಟಿಂಗ್ ಇಟ್, ಇರೋ ಲೇಬರ್ ಸ್ವಲ್ಪ ಫಾಸ್ಟರ್ ಆಗಲಿಕ್ಕೆ ಅಂತೆ. ಐ ಆಮ್ ನಾಟ್ ಶೋರ್ ವಾಟ್ ಇಟ್ ಎಂಟೈರ್ಲಿ ಡಸ್, ಬಟ್ ದ ಪೇನ್ದು ಜಾಸ್ತಿನೇ ಆಗ್ತಾಯಿತ್ತು ಟಿಲ್ 4 o'clock in the evening. ಅದಾಗಿ ಇಟ್ಸ್ ಲಿಟ್ರಲಿ ಅ ಬ್ಲರ್. ನಂಗೆ ಎವ್ರಿ ಮೂಮೆಂಟ್ ಎಲ್ಲ ನಂಗೆ ನೆನಪಿಲ್ಲ. ಐ ವಾಸ್ ಸ್ಕ್ರೀಮಿಂಗ್ ಆ್ಯಂಡ್ ದೇ ವರ್ ಆ್ಯಕ್ಚುಲಿ ಶೌಟಿಂಗ್ ಆ್ಯಂಡ್ ಮೀನ್ ಇದು ಮಾಡಬಾರ್ದು, ಆ ಥರ ಸ್ಕ್ರೀಮ್ ಮಾಡಬಾರ್ದು, ಲೋ ಬ್ರೆತ್ಸ್ ಅಂದರೆ ಡೀಪ್ ಬ್ರೆತ್ಸ್ ತಗೊಳ್ಬೇಕು ಅಂತ. ಆಗ್ತಿರ್ಲಿಲ್ಲ ಮಾತ್ರ ಅವ್ರು ಹೇಳ್ದಂಗೆ ಮಾಡಲಿಕ್ಕೆ. ಲೇಬರ್ ಥಿಯೇಟ್ರಿಗೆ ಹೋದ್ಮೇಲೆ ಇಟ್ ವಾಸ್ ಮೋರ್ ಹೆಲ್ಪ್ಫುಲ್. ಅಂದರೆ ಅಲ್ಲಿ ಡಾಕ್ಟರ್ ಕೂಡ ಇದ್ದರು, ವಿಶ್ವಾಸ್ ಕೂಡ ಬಂದಿದ್ದ. ಸೊ ದೇರ್ ವರ್ ಮೋರ್ ಪೀಪಲ್ ಟು ಸಪೋರ್ಟ್ ಮೀ ಆ್ಯಂಡ್ ಇಟ್ ವಾಸ್ ನೈಸ್. ಏನು ಕಷ್ಟ ಅಂತ ಅನಿಸ್ಲಿಲ್ಲ ನನಗೆ, ಬಟ್ ಅನ್ಫರ್ಗೆಟಬಲ್ ಮೂಮೆಂಟ್ ಲೈಫಲ್ಲಿ. ಯಾಕೆಂತ ಹೇಳಿದ್ರೆ ಇವಳ ಡೆಲಿವರಿ ಟೈಮಲ್ಲಿ ಇವಳಿಗೆ ಲೇಬರ್ ಪೇನ್ ಬಂದ ಮೇಲೆ ಇವಳನ್ನ ಲೇಬರ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ಅರೌಂಡ್ 4:15 ನಮ್ಮ ಮುದ್ದಾದ ಮಗು ವಯ ನಾರ್ಮಲ್ ಡೆಲಿವರಿನೇ ಹುಟ್ಟಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು ನಿಮ್ಗೆ ಯಾಕೆ ಬೇಕದು? ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನಮ್ಮ ಮುದ್ದಾದ ಮಗು ವಯ ನಾರ್ಮಲ್ ಡೆಲಿವರಿನೇ ಹುಟ್ಟಿ ನಾನು ಲೇಬರ್ ಥಿಯೇಟ್ರ್ ಒಳಗಡೆ ಹೋಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು. ಸೊ ನಾನು ಆ್ಯಕ್ಚುಲಿ ಹಾಸ್ಪಿಟ್ಲಲ್ಲಿ ಅಮ್ಮಂದ್ರನ್ನ ಕರೀತಾರೆ ಅಂದ್ಕೊಂಡಿದ್ದೆ. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದೆಮ್ ಟು ಕಾಲ್ ಮೈ ಮದರ್, ಯಾರು ಸಪೋರ್ಟ್ಗೆ ಅಂತ. ಬಟ್ ನಾನು ಒಳಗೆ ಹೋದ ತಕ್ಷಣ ಡಾಕ್ಟರೇ ಅಂದರು ಹಸ್ಬೆಂಡ್ ಇದ್ದಾರೆ, ಹಸ್ಬೆಂಡನ್ನು ಕರೀರಿ ಅಂತ. ಐ ವಾಸ್ ವೆರಿ ಹ್ಯಾಪಿ, ಬರ್ತಾನೆ, ಗುಡ್ ಬಿ ಗುಡ್ ಅಂತ. ಸೊ ಯಾ, ವಿ ವರ್ ಬೋತ್ ವೆರಿ ಹ್ಯಾಪಿ ದೇರ್. ಐ ಮೀನ್ I was in a lot of pain, but it was also a happy moment. ಆ ದಿನ ನನಗೆ ಆಲ್ರೆಡಿ ಐ ವಾಸ್ ಆನ್ ಪೇನ್ ಕಿಲ್ಲರ್ಸ್, ಸೊ ಐ ವಾಸ್ ಓಕೆ ಐ ಗೆಸ್. The next at least some 10 days there was some healing pain which was manageable with medication and all that. ಅದರ ಮತ್ತೆ ಒಂದು 30 to 35 days ನಾನು ಸ್ವಲ್ಪ ರೆಸ್ಟಲ್ಲೇ ಇದ್ದೆ. ದ ಬಾಣಂತಿ ಕಸ್ಟಮ್ಸ್ ಏನಂತೀವಿ ನಮ್ಮ ಕಲ್ಚರಲ್ಲಿ, ಸೊ ಅದೆಲ್ಲ ಫಾಲೋ ಮಾಡಿದೆ ಆಲ್ಮೋಸ್ಟ್ ಆಸ್ ಮಚ್ ಆಸ್ ಐ ಕುಡ್. ಡಯಟ್ ರಿಸ್ಟ್ರಿಕ್ಷನ್ಸು, ಏನೇನು ಕಷಾಯ ತಿನ್ನೋದು, ಇಟ್ ವಾಸ್ ಗುಡ್. ನನ್ನ ಹೆಲ್ತಿಗೇನು ಪ್ರಾಬ್ಲಮ್ ಆಗಲಿಲ್ಲ ಥ್ಯಾಂಕ್ಫುಲಿ. ಸೊ ಆಲ್ ಗುಡ್. ಇದೆಷ್ಟು ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಬ್ಲಾಗ್. ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಏನು ಅನಿಸ್ತು ಹೇಳಿ, ನಿಮ್ಮ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ. ನಿಮ್ದು ಏನು ಡಿಫ್ರೆಂಟ್ ಇತ್ತು, ಏನು ಸಿಮಿಲಾರಿಟಿ ಇತ್ತು ಎಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.